ಹಾವೇರಿಯಲ್ಲಿ ಬಸ್ ಬರದೆ ವಿದ್ಯಾರ್ಥಿಗಳ ಪರದಾಟ ನೋಡಬೇಕು ನೀವು. ಪರೀಕ್ಷೆಗೆ ಹೋಗಬೇಕು ವಿದ್ಯಾರ್ಥಿಗಳು, ಆದರೆ ಬಸ್ಸು ಸಕಾಲಕ್ಕೆ ಬರಲಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಬೇಕಾಗಿದೆ, ಪರದಾಟವನ್ನು ಎದುರಿಸಬೇಕಾಗಿದೆ. ನೋಡಿ, ಹಾವೇರಿಯಲ್ಲಿ ನಡೆದಿರುವಂಥ ಘಟನೆ ಇದು. ಬಸ್ ಬರದೆ ವಿದ್ಯಾರ್ಥಿಗಳ ಪರದಾಟ ಮುಂದುವರೆದಿದೆ. ಪರೀಕ್ಷೆಯ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ತೀವ್ರ ಸಂಕಷ್ಟ. ಮೇಲ್ಮುರಿ ಹಂದಿನೂರು ಗ್ರಾಮದಲ್ಲಿ ಸಾರಿಗೆಯ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಪ್ರಾಣದ ಹಂಗಿಲ್ಲದೆ ವಾಹನಕ್ಕೆ ಜೋತು ಬಿದ್ದಿದ್ದಾರೆ ಸ್ಟೂಡೆಂಟ್ಸ್. ನೀವು ನೋಡ್ತಾ ಇದ್ದೀರಿ. ಮೊದಲನೇದಾಗಿ ಅಲ್ಲಿ ರಸ್ತೆ ಇಲ್ಲ ನೋಡಿ, ಅದು ರಸ್ತೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಈ ರಸ್ತೆಯಲ್ಲಿ ಮಕ್ಕಳು ಪ್ರಯಾಣ ಮಾಡಬೇಕು. ರಸ್ತೆ ಇಲ್ಲ ಬಿಡಿ, ಅದು ಗುಂಡಿಗಳು. ಅಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಹೆಂಗೆ ಬಸ್ಸಲ್ಲಾದರೂ ಹೋಗ್ತಿದ್ದಾರಾ? ನೋ. ನೋಡಿ ಹೆಂಗೆ ಜೋತು ಬಿದ್ದು ವಿದ್ಯಾರ್ಥಿಗಳು ಹೋಗ್ತಿರೋದೆಲ್ಲಿ ಗೊತ್ತಾ? ಭವ್ಯ ಭಾರತವನ್ನು ನಿರ್ಮಾಣ ಮಾಡಬೇಕಲ್ಲ, ಅದಕ್ಕೆ ಪರೀಕ್ಷೆ ಬರೆಯೋದಕ್ಕೆ ಹೋಗ್ತಿದ್ದಾರೆ. ಎಂಥ ವ್ಯವಸ್ಥೆ ಕೊಟ್ಟಿದೆ ನೋಡಿ ಸರ್ಕಾರ. ರಸ್ತೆ ಸರಿ ಇಲ್ಲ, ಬಸ್ ಸಹ ಇಲ್ಲ. ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಹೀಗೆ ಜೀವ ಪಣಕ್ಕಿಟ್ಟು ಪರೀಕ್ಷೆ ಬರೆಯೋದಕ್ಕೆ ಸಾಧ್ಯವ? ಪರೀಕ್ಷಾ ಸಮಯ ಅಂದರೆ ಹೆಂಗಿರಬೇಕು? ಒಂದು ಮನಃಶಾಂತಿ ಇರಬೇಕು, ಮಕ್ಕಳು ಓದಿದ್ದನ್ನು ಅಚ್ಚುಕಟ್ಟಾಗಿ ಬರೀಬೇಕು. ಅಂಥ ವಾತಾವರಣವನ್ನು ಕಲ್ಪಿಸೋಕ್ಕಾಗದಿರುವಂಥ ಶಾಸಕರ ಕ್ಷೇತ್ರದಲ್ಲಿ ಯಾಕಿರಬೇಕು? ಅಂಥ ಸರ್ಕಾರ ಯಾಕಿರಬೇಕು ಅನ್ನುವಂಥ ಪ್ರಶ್ನೆಯನ್ನು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಪರೀಕ್ಷಾ ಸಮಯದಲ್ಲಿ, ಕಡೇ ಪಕ್ಷ ಪರೀಕ್ಷಾ ಸಮಯದಲ್ಲಿ ನೆಮ್ಮದಿಯಾಗಿ ಮಕ್ಕಳು ಪರೀಕ್ಷೆ ಬರೆಯೋ ವಾತಾವರಣವನ್ನು ಕಲ್ಪಿಸಿಕೊಟ್ಟಿಲ್ಲ ಅಂದರೆ ಈ ಸರ್ಕಾರಕ್ಕೆ ಏನು ಹೇಳಬೇಕು? ನೋಡಿ, ನಿತ್ಯ ಜನಸಾಮಾನ್ಯರು ಪರದಾಟವನ್ನು ನಡೆಸ್ತಾ ಇರ್ತಾರೆ. ಆ ಭಾಗದಲ್ಲಿ ಆಟೋಗಳು, ಟಿ.ಟಿಗಳು, ಈ ಥರದ ಕೆಲವೊಂದು ವಾಹನಗಳು, ಟಮ್ ಅಂತೆಲ್ಲ ವಾಹನಗಳಿರ್ತವೆ. ಇವತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋಕ್ಕೆ ಹೋಗಬೇಕು ಅನ್ನೋದಾದರೆ, ಅದು ಟೈಮಿಗೆ ಸರಿಯಾಗಿ ಹೋಗಬೇಕು ಅನ್ನೋದಾದರೆ ಇಟ್ ಈಸ್ ಇಂಪಾಸಿಬಲ್, ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ಆ ದೃಶ್ಯ ನೋಡಿದ್ರೆ ಎಂಥವರ ಕರುಳು ಕೂಡ ಚುರನ್ನತ್ತೆ. ನೋಡಿ, ಓದಿರೋ ಮಕ್ಕಳು ಆ ಒಂದು ಶಾಂತ ಮನೋಭಾವದಲ್ಲಿ ಪರೀಕ್ಷಾ ಹಾಲಿಗೆ ಹೋಗಿ ಪರೀಕ್ಷೆ ಬರೆಯೋಕ್ಕಾದರೂ ಸಾಧ್ಯವ? ಇಂಥ ಒಂದು ದುಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಇವರು. ಭವ್ಯ ಭಾರತದ ನಿರ್ಮಾಣಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡ್ತೀವಿ, ಈ ಥರದ ಮಾತುಗಳನ್ನು ಕೊಡ್ತಾರೆ. ನನಗೂ ಕೂಡ ಆಶ್ಚರ್ಯ ಆಗುತ್ತೆ. ನಾವು ನಡ್ಕೊಂತ ಬರ್ತಾ ಇದ್ದೀವಿ. ಯಾವ ಚಿಕ್ಕಮಳ್ಳಿಯಿಂದ ಸವಣೂರಿಂದ ಒಂದು ಬಸ್ಸು ಬಂದಿಲ್ಲ. ಮುಂಜಾನೆ ಒಂದು ಬಸ್ಸು ಬರ್ತಾ ಇಲ್ಲ. ಹಾವೇರಿ ಬಸ್ಸು, ಮೇಲ್ಮರಿ ಹಾವೇರಿ ಬಸ್ಸು ಬಂದಿಲ್ಲ. ಈಗ ನಾವು ಶಾಲೆಗೆ, ಕಾಲೇಜಿಗೆ ಹೋಗಬೇಕು. ಮತ್ತು ನಮಗೆ ಓದೋ ತೊಂದರೆ ಆಗುತ್ತದೆ, ಓದಲು ಮತ್ತು ಬರೆಯಲು ತೊಂದರೆ ಆಗುತ್ತದೆ. ಕಾಲೇಜಿಗೆ ಲೇಟಾಗಿ ಹೋದರೆ ಸರ್ಗಳು ಬೈಯುತ್ತಾರೆ. ಎಕ್ಸಾಮ್ ಈಗ ಸಂಪೂರ್ಣ ಹಾಳಾಗಿದ್ದು ಈಗ 3 ವರ್ಷದ ದಿನ ಆಯ್ತು. ಇದ್ರ ಬಗ್ಗೆ ಸರ್ಕಾರ ಆಗಲಿ ಶಾಸಕರಲ್ಲಿ ಗಮನ ಹರಿಸಿಲ್ಲ. ಏನಪ್ಪ ಅಂದ್ರೆ ಇವಾಗ 2 ದಿನದಿಂದ ಸವಣೂರು ಹೊಸೃತ್ತಿ ಮಾರ್ಗದ ಬಸ್ಸು ಬಂದಿಲ್ಲ. ಹಾವೇರಿ ಮೇಲ್ಮರಿ ಬಸ್ಸು ಬಂದಾಗಿದೆ. ಒಂದು ಬಸ್ ಬಂದರೆ ಒಂದು ಬಸ್ ಬರೋದಿಲ್ಲ. ಯಾಕಂದರೆ 2 ಬಸ್ಸಿನ ಹುಡುಗರು ಒಂದೇ ಬಸ್ ಇರ್ತದ್ರಿಂದ ಈಗ ಪರೀಕ್ಷೆ ಟೈಮ್ನಲ್ಲಿ ಭಾಳ ತೊಂದರೆ ಆಗತೈತಿ ಹುಡುಗರಿಗೆ. ಇವಾಗ ಎಕ್ಸಾಮ್ ನಡೆದವು. ಮಾರ್ಗ ಸಂಪೂರ್ಣ ಹಾಳಾಗೈತಿ. ಇವಾಗ ಈಗ 2 ದಿನದಿಂದ ಬಸ್ಸು ಬರ್ತಾ ಇಲ್ಲ. ಈ ಚಿಕ್ಕಮಗಳಿಂದ ನಡ್ಕೊಂತ ಬಂದಿದ್ರಿ. ಇಲ್ಲಿ ಅಂತರ ಒಂದು ಬಸ್ ಬಿಟ್ಟಿಲ್ಲ. ಏನು ಹಾವೇರಿ ಬಸ್ಸು ಬಂದಿದ್ರಿ. ಇಲ್ಲಿ ಮಟ್ಟ ನಡ್ಕೊಂತ ಬಂದಿವ್ರಿ. ಎಲ್ಲ ಹುಡ್ರು, ಹೈಸ್ಕೂಲ್ ಹುಡ್ರು ಮತ್ತು ಪ್ರೈಮರಿ ಹುಡ್ರು ಕಟ್ಮದ ಹೋಗಿದ ಕಾರಣ ನಾವು ಇಲ್ಲಿ ಕಾಲೇಜ್ ಹುಡ್ರು ಹಂಗೆ ನಡ್ಕೊಂತ ಬಂದವ್ರಿ. ಬಸ್ ಇಲ್ರಿ. 3 ದಿನ ಆತ್ರಿ ಬಸ್.